ಅಪ್ಪ ಬೆಳಗ್ಗೆ ಟೈಮು ವಾಕಿಂಗ್ ಮಾಡೋಕ್ಕೆ ಎಷ್ಟು ಚೆನ್ನಾಗಿದೆಲ್ಲ ಈ ಪ್ಲೇಸು. ಇವನೊಬ್ಬ ಅರುಣ್ ಬಾರು ಅಂದರೆ ಬರಲ್ಲ ಅಂತಾನೆ. ನಾನು ಒಬ್ಬಳೇ ಬರೋಂಗಾಯ್ತು. ಅದೆಲ್ಲಾದರೂ ಹೋಗಲಿ, ಆ ಮನೇಲಿ ಯಾರನ್ನ ಕರ್ಕೊಬೇಡ ಅಂದರೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ಲ. ನಾನು ಕರೆದ್ರೆ ಇನ್ನು ಆ ಗ್ರೀಷ್ಮನ್ ಕರಿಬೇಕು. ನಾನೇ ಕರಿಬೇಕು ಅವಳನ್ನ. ಮೊದಲೇ ಜಂಬದ ಕೋಳಿ ಅವಳು. ರಾತ್ರಿ ಬೇರೆ ಜಗಳ ಆಡಿದ್ದೀನಿ. ಇವಾಗ ಕರೆದ್ರೆ ಬರ್ತಾಳಾ? ಬೇಡ ಬಿಡು, ನಾನು ಒಬ್ಬಳೇ ಮಾಡ್ತೀನಿ. ನನಗೇನು ಭಯನ? ಓ ಸಪ್ಪ, ಈ ಶುಗರು ಬಿ ಪಿ ಅಂತೆಲ್ಲ ಬಂದ್ಬಿಟ್ಟು ಡಾಕ್ಟರ್ ಹತ್ರ ಹೋದ್ರೆ ಸಾಕು, ವಾಕಿಂಗ್ ಮಾಡಿ ವೆಯ್ಟ್ ಕಮ್ಮಿ ಮಾಡಿ ಅಂತಾರೆ. ನಾನು ಎಷ್ಟೇ ವಾಕಿಂಗ್ ಮಾಡಿದ್ರು ಏನೇ ಮಾಡಿದ್ರು ತೂಕ ಅಂತೂ ಕಮ್ಮಿ ಆಗೋದು ದೂರದ ಮಾತೆ. ಆದರೂ ಯಾಕೆ ಪ್ರಯತ್ನ ಪಡಬಾರ್ದು ಅಂತಷ್ಟೇ. ದಿನ 2-3 ಸಿಗ್ತಾಯಿದ್ರು ನನಗೆ. ಇವತ್ತು ಯಾಕೆ? ಹಾಂ, ಎಲ್ಲರೂ ಚಳಿ ಅಂತ ಬೆಚ್ಚು ಮಲ್ಕೊಬಿಟ್ಟಿದ್ದಾರೆ. ಹೆಂಗೆ ಚಳಿ ಕಮ್ಮಿ ಆಗ್ತಾ ಬರ್ತಾ ಇದೆ, ಇನ್ಮೇಲೆ ಬಿಸಿನೇ. ಇವತ್ತಿನ ಜೊತೆಗೆ ಯಾರು ಇಲ್ಲ ಅನ್ಸುತ್ತೆ. ನಾನು ಒಬ್ಬನೇ ವಾಕಿಂಗ್ ಮಾಡಬೇಕೋ ಏನೋ. ಅಪ್ಪ ಇಲ್ಲೇನು ಮಾಡ್ತಿದ್ದಾರೆ? ನಾನು ನೋಡ್ಬಿಟ್ರಾ? ಓ ಕುಸುಮ. ಅಪ್ಪ ನಿಂತ್ಕೋ. ಯಾಕಪ್ಪ ನಾನು ನೋಡಿದ್ರು ನೋಡ್ದೇ ಇರೋ ಹಾಗೆ ಹೋಗ್ತಿದ್ದೀರಲ್ಲ? ಅಪ್ಪ ನಿಮ್ಮನ್ನೇ ಕೇಳ್ತಾ ಇರೋದು ನಾನು. ನೋಡಮ್ಮ, ನೀವು ತುಂಬ ದೊಡ್ಡ ವ್ಯಕ್ತಿಗಳು. ನಿಮ್ಮಂಥವ್ರ ಜೊತೆನಲ್ಲಿ ನಮ್ಮಂಥವ್ರು ಮಾತಾಡೋಕೆ ಏನಿರುತ್ತೆ ಹೇಳಮ್ಮ. ಅದಕ್ಕೆ ನಿಮ್ಮ ನೋಡಿ ಗೌರವ ಕೊಟ್ಟು ಹೋಗ್ತಿದ್ದೀನಿ ಅಷ್ಟೇ. ಅಪ್ಪ ಯಾಕಪ್ಪ ಹೀಗೆ ಮಾತಾಡ್ತೀರಾ? ನೀನದು ಅಮ್ಮ ಥರನೇ ನನಗೆ ಅಳಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ? ಅಮ್ಮನೂ ಅಷ್ಟೇ, ಯಾವಾಗ ಸಿಕ್ಕರು ನನಗೆ ಅವಮಾನ ಮಾಡ್ತಾರೆ, ನನ್ನ ಒಂಥರ ಮಾತಾಡ್ತಾರೆ. ನೀನು ಹಾಗೆ ಮಾತಾಡ್ತೀಯಪ್ಪ. ನೋಡಮ್ಮ, ನಾನಾಗಲಿ ಅಮ್ಮ ಆಗಲಿ ನಿನಗೆ ಗೌರವ ಕೊಡದೆ ಮಾತಾಡೋದು ನನ್ನ ಕೈಲಿ ಆಗಲ್ಲ. ಯಾಕೆಂದರೆ ನೀನಿವಾಗ ನಮ್ಮ ಮಗಳ ಉಳ್ಕೊಂಡಿಲ್ಲಮ್ಮ. ದೊಡ್ಡ ಮನೆ ಅಂದರೆ ದೊಡ್ಡ ಶ್ರೀಮಂತರ ಮನೆ ಸೊಸೆಯಾಗಿದೆಯಾ, ಹಾಗಾಗಿ ನಿಂಗೆ ಆ ಥರ ಅನಿಸುತ್ತೆ ಅಷ್ಟೇ. ಅಪ್ಪ ಯಾಕಪ್ಪ ಈ ಥರ ಮಾತಾಡಿ ನನಗೆ ನೋವು ಮಾಡ್ತೀರಾ? ಸರಿ, ನಾನು ಮಾಡಿದ ತಪ್ಪೆ, ಅದಕ್ಕೆ ಶಿಕ್ಷೆ ಕೊಡ್ರಿ. ಅದನ್ನು ಬಿಟ್ಬಿಟ್ಟು ನನ್ನ ಕಂಡ್ರೆ ಮಾತಾಡದೆ ಹೋಗೋದು, ನನಗೆ ಬೇಜಾರು ಮಾಡೋದು, ಇದೆಲ್ಲ ಯಾಕಪ್ಪ ಮಾಡ್ತೀರಾ? ಅಲ್ಲಪ್ಪ, ನೀವೇ ಈ ಥರ ಮಾಡಬೇಕಾದ್ರೆ ನನ್ನ ಗಂಡನ ಮನೆಯಲ್ಲಿ ನನ್ನ ಅತ್ತೆ ಆಗಲಿ ನಮ್ಮ ಅತ್ತೆ ಮನೆಯವರಾಗಲಿ ನಂಗೆ ಏನು ಮರ್ಯಾದೆ ಕೊಡ್ತಾರಪ್ಪ ಹೇಳಿ? ಅಲ್ಲಮ್ಮ, ನಿನಗೆ ಇಷ್ಟೆಲ್ಲ ಗೊತ್ತಾಗುತ್ತೆ ನಿನಗೆ ಮರ್ಯಾದೆ ಸಿಗ್ತಾ ಇಲ್ಲ ಅಂತ. ಅದೇ ರೀತಿ ನೀನು ನಿಮ್ಮ ಅಮ್ಮಂಗೆ ಆಗಲಿ ನಿಮ್ಮ ಅತ್ತಿಗೆಗೆ ಆಗಲಿ ಮರ್ಯಾದೆ ಕೊಡಬೇಕು ಅಂತ ನಿಂಗೆ ಗೊತ್ತಿಲ್ವಾ? ಇವಾಗ ಇಷ್ಟೆಲ್ಲ ಮಾತಾಡ್ತಿಲ್ಲ, ನಿಮ್ಮ ಅತ್ತಿಗೆ ನಿಮ್ಮ ಮನೆಗೆ ಬಂದಾಗ ಎಷ್ಟು ಅವಮಾನ ಮಾಡಿ ಕಳ್ಸಿದ್ಯಾ. ಅದು ಅಲ್ಲದೆ ರೋಡಲ್ಲಿ ನಿಮ್ಮ ಅಮ್ಮಂಗೂ ಸಿಕ್ಕಾಪಟ್ಟೆ ಅವಮಾನ ಮಾಡ್ತೀನಿ ಅಂತಲ್ಲ. ಯಾಕೆ? ನಂಗೆ ವಿಷಯ ಏನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟಿದ್ಯಾ? ಹಾಂ, ಎಲ್ಲಾದರೂ ಹೋಗ್ಲಿ ಮನೆ ಬಿಟ್ಟು ಹೋಗಿದ್ದಾಳೆ, ಚೆನ್ನಾಗಿರ್ಲಿ ಅಂತ ನಾವು ನಮ್ಮ ಪಾಡು ನಾವಿದ್ರೆ ಸುಮ್ಮನೆ ನಮ್ಮ ಕೆಣ್ಕೊಂಡು ಬಂದು ನಂಗೆ ಅವಮಾನ ಮಾಡ್ತೀಯಾ. ಅವಮಾನ ಮಾಡೋದು ನೀನು, ಮತ್ತೆ ಮೇಲೆ ನೀನು ಹೇಳ್ಕೊಳ್ತೀನಿ ನನಗೆ ಅವಮಾನ ಮಾಡ್ತೀರಾ ಅಂತ. ಅಪ್ಪ ಸಾರಿ ಅಪ್ಪ, ಇನ್ನೊಂದು ಸರಿ ಹಿಂಗೆಲ್ಲ ಮಾಡಲ್ಲ. ನಂಗೆ ಗೊತ್ತಾಗಿಲ್ಲ ನಾನು ಏನು ಮಾಡ್ತೀನಿ ಅಂತ. ಅದು ಅವಮಾನ ಅಂತ ನಮ್ಗೆ ಗೊತ್ತಿಲ್ಲ ಅಪ್ಪ, ಅದಕ್ಕೆ ಹಂಗೆಲ್ಲ ಮಾಡ್ಬಿಟ್ಟೆ. ನಾನು ಏನಕ್ಕೆ ಆ ಥರ ಮಾಡಿದೆ ಅಂದರೆ ಅಮ್ಮ ನನ್ಗೆ ಆ ಥರ ಬೈದಿದ್ರಲ್ಲ, ಆ ಕೋಪಕ್ಕೆ ಆ ಥರ ಮಾಡಿದೆ. ಸಾರಿ ಅಪ್ಪ. ಅಪ್ಪ ನನ್ನ ಜೊತೆ ನೀನಾದರೂ ಮಾತಾಡು ಅಪ್ಪ, ಅಮ್ಮಂಗೆ ಹೇಳು. ನಾನು ಬೇಕಾದರೆ ಬಂದು ಅಮ್ಮಂಗೆ ಅತ್ತಿಗೆಗೆ ಸಾರಿ ಕೇಳ್ತೀನಿ ಅಪ್ಪ, ನಾನು ಮಾಡಿದ ತಪ್ಪಾಯಿತು ಅಂತ. ಅಪ್ಪ ಪ್ಲೀಸ್ ಮಾತಾಡು ಅಪ್ಪ, ನನ್ನ ಜೊತೆ ಮಾತಾಡದೆ ಹೋಗಬೇಡ. ನಂಗೆ ಯಾರೂ ಇಲ್ಲಪ್ಪ, ನಂಗೆ ಏನಾದರೂ ಕಷ್ಟ ಬಂದರೆ ನಾನು ಯಾರಿಗೆ ಹೇಳ್ಕೊಬೇಕು ಹೇಳು? ಸುಮ್ಮನಿರಮ್ಮ, ಸುಮ್ಮನಿರು. ಇಷ್ಟಕ್ಕೆಲ್ಲ ಯಾಕೆ ಹೇಳ್ತೀಯ ಮಗಳೇ? ನಂದು ತಪ್ಪಾಯ್ತು, ಬಿಡು ಹೋಗ್ಲಿ, ಬೇಡ ಸುಮ್ಮನಿರು. ಅಪ್ಪ, ನಾನು ಮಾಡಿದ ಕೆಲಸದಿಂದ ನಿಂಗೆ ಅವಮಾನ ಆಗಿದೆ, ಬೇಜಾರಾಗಿದೆ ಅಂತ ಗೊತ್ತು ಅಪ್ಪ. ಆದರೆ ಅದನ್ನೆಲ್ಲ ವಾಪಸ್ ತಂದ್ಕೊಡೋಷ್ಟು ನನ್ನ ಕೈನಲ್ಲಿ ಇಲ್ಲ ಅಪ್ಪ. ಅದೆಲ್ಲ ಆಗಿದ್ದಾಗೋಗಿದೆ. ಇವಾಗ ನೀವೆಲ್ಲ ನನ್ನ ಕ್ಷಮಿಸ್ತ್ರೇನೆ ಅಪ್ಪ. ಅಪ್ಪ ನಿಂಗೆ ಗೊತ್ತಾ, ನನ್ನ ಮದುವೆ ಆಗಿರೋ ಹುಡುಗ ತುಂಬ ಶ್ರೀಮಂತ. ಅವನಿಗೆ ತುಂಬ ಆಸ್ತಿ ಹಣ ಬಂಗ್ಲೆ ಎಲ್ಲ ಇದೆ ಅಪ್ಪ. ನಾನು ಚೆನ್ನಾಗಿದ್ದೀನಿ, ಸುಖವಾಗಿದ್ದೀನಿ ಅಪ್ಪ. ನಾನು ತುಂಬ ಕಷ್ಟಪಡ್ತೀನಿ ಅಂತಲ್ಲ ನೀನು ನೊಂದ್ಕೋಬೇಡ ಅಪ್ಪ. ಅಪ್ಪ ಮಾತಾಡು ಅಪ್ಪ. ನೋಡಮ್ಮ, ನೀನು ಮಾತಾಡೋಕ್ಕೆ ನನಗೇನೂ ಉಳಿಸಿಲ್ಲ. ನೋಡು, ನಾನು ನಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇನ್ನು ಸರಿ ಯಾವುದೇ ಕಾರಣಕ್ಕೂ ನಿಮ್ಮ ಅಮ್ಮಂಗೆ ಆಗಲಿ ನಿಮ್ಮ ಅತ್ತಿಗೆಗೆ ಆಗಲಿ ಅವಮಾನ ಮಾಡಬೇಡಮ್ಮ. ಯಾಕೆಂದ್ರೆ ಅವ್ರು ನಿಂತಾನೆ ಒಂದು ಹೆಣ್ಣಲ್ವಾ, ಆ ಥರ ಮಾತಾಡಿದ್ರೆ ಅವ್ರಿಗೆ ನೋವಾಗುತ್ತೆ ಅಂತ ನಿಂಗೆ ಗೊತ್ತಿಲ್ವಾ? ಹೌದು ಅಪ್ಪ, ನಾನು ಮಾಡಿದ ತಪ್ಪೆ. ಪಾಪ ಪವಿತ್ರ ನಂಗೆ ತುಂಬ ಸಹಾಯ ಮಾಡಿದ್ಲು ನನ್ನ ಮದುವೆಗೆಲ್ಲನೂ. ಅದನ್ನೆಲ್ಲ ಮರ್ತ್ಬಿಟ್ಟು ನಾನು ತುಂಬ ಅವಮಾನ ಮಾಡ್ಬಿಟ್ಟೆ ಅವ್ರಿಗೆ. ನಾನು ಅವ್ರಿಗೆ ಸಾರಿ ಕೇಳ್ತೀನಿ ಅಪ್ಪ. ಸರಿ, ಅನ್ನಂಗೆ ನೀನು ಚೆನ್ನಾಗಿದೆಯಮ್ಮ? ನಿಮ್ಮ ಅತ್ತೆ ಮನೆಯಲ್ಲಿ ನಿಂಗೇನು ತೊಂದರೆ ಇಲ್ಲ ತಾನೇ? ಹಾಂ, ಹಾಯ್ ಅಪ್ಪ, ನೀನು ನನ್ನ ಹತ್ರ ಮಾತಾಡ್ತಾ ಇದೆಯಲ್ಲ? ತೊಂದರೆನಾ? ನಂಗೆ ತೊಂದರೆ ಆಗುತ್ತೆ. ನಂಗೆ ತೊಂದರೆ ಮಾಡಕ್ಕೆ ಬಂದರೆ ಅಷ್ಟೇ. ನಂಗೆ ಗೊತ್ತಲ್ಲ ಯಾರು ಅಂತ. ನೋಡು, ನಿಂಗೆ ಮದುವೆ ಆದ್ರೂ ಈ ಹುಡುಗಾಟ ಮಾತ್ರ ಹೋಗಿಲ್ಲ. ಹಾಯ್
ನಮ್ಮಪ್ಪ ನನ್ನ ಒಪ್ಕೊಂಡ್ಬಿಟ್ರು, ನಮ್ಮಪ್ಪ ನನ್ನ ಜೊತೆ ಮಾತಾಡ್ಬಿಟ್ರು. ಹೇ 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 ಬುದ್ಗೇಡಿ, ಸುಮ್ಮನಿರೇ. ಇದು ರೋಡು, ನಿಮ್ಮ ಮನೆ ಅಲ್ಲ. ಅಯ್ಯೋ, ಯಾವುದೋ ನೋಡ್ತಾರೆ. ಅಪ್ಪ ನೋಡ್ಲಿ ಬಿಡು, ನನಗೆ ಡ್ಯಾನ್ಸ್ ಮಾಡಬೇಕು ಅನ್ನೋಷ್ಟು ಖುಷಿ ಆಗ್ತಾ ಇದೆ ಅಪ್ಪ. ನೀನ್ ಅಂತ ಮಾತಾಡ್ಬಿಟ್ಟೆಲ್ಲ. ಅಪ್ಪ ನಾನು ನಿನ್ನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೆ ಗೊತ್ತಾ? ನಾನು ಯಾರಿಗೂ ಹೇಳ್ಕೊಂಡಿಲ್ಲ ಅಷ್ಟೇ. ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಂಡೆ ಅಪ್ಪ. ನಾನು ಅಷ್ಟೇ ಅಮ್ಮ, ನಿನ್ನ ತುಂಬ ಮಿಸ್ ಮಾಡಿಕೊಂಡೆ. ನಿನ್ನ ಮೇಲೆ ಸಿಟ್ಟಿತ್ತು, ಇಲ್ಲ ಅಂತಲ್ಲ. ಆದರೆ ನೀನು ನನ್ನ ಮುದ್ದಿನ ಮಗಳಾಗಿದ್ದೆ ಅಲ್ಲ, ಯಾವ ಥರ ಸಿಟ್ಟು ಬರುತ್ತೆ ಹೇಳು? ಹಾಂ, ನೀನು ಆ ಥರ ಕೆಲಸ ಮಾಡಿದಾಗ ಇನ್ಮೇಲೆ ಯಾವತ್ತೂ ನಿನ್ನ ಮುಖ ನೋಡಬಾರ್ದು ಅಂತ ತೀರ್ಮಾನ ಮಾಡಿದ್ದು ನಿಜಾನೇ. ಆದರೆ ನನ್ನ ಕೈಯಲ್ಲಿ ನೀನು ಬಿಟ್ಟಿರೋಕ್ಕಾಗುತ್ತಾ? ಆಗಲ್ಲಮ್ಮ. ನಿಮ್ಮ ಅಮ್ಮನ ಮುಂದೆ ಸುಮ್ಮನೆ ನೀನು ಆ ಬೈಯೋತ ನಾಟಕ ಮಾಡ್ತಾಯಿದ್ದೆ ಅಷ್ಟೇ ನಾನು. ಆದರೆ ಆವತ್ತೇ ನಿಂಗೆ ಗೊತ್ತಾ, ನಾನು ನಿನ್ನ ಮದುವೆಗೆ ಬಂದಿದ್ದಲ್ಲ, ನಿಮ್ಮ ಅಣ್ಣ ಮದುವೆಗೆ, ಆವತ್ತೇ ನಾನು ನಿನ್ನ ನೋಡಿದ್ದೆ. ನಿನ್ನ ಗಂಡನ ಒಟ್ಟಿಗೆ ನೋಡಿ ನನಗೆ ತುಂಬ ಖುಷಿ ಆಯಿತು ಗೊತ್ತಾ? ಏ ಕಳ್ಳಪ್ಪ, ನೀನು ನನ್ನ ನೋಡಿದ್ರು ನನ್ನ ಜೊತೆ ಮಾತಾಡಿಸ್ದೆ ಹಾಗೆ ಇದೆಯಾ? ಮತ್ತೆ ನಿಂಗೆ ಮೂಗುನ್ ತುದಿಲೇ ಸಿಟ್ಟು, ಅದಕ್ಕೆ ಸ್ವಲ್ಪ ಸಿಟ್ಟು ಕಡಿಮೆ ಆಗಲಿ, ಸ್ವಲ್ಪ ಬುದ್ಧಿನೂ ಬರಲಿ ನಿನಗೆ ಅಂತ ಸೈಲೆಂಟ್ ಆಗಿದ್ದೆ. ಆದರೆ ಇವತ್ತಿನ ನೋಡಿ ನನಗೆ ತಡ್ಕೊಳಕ್ಕಾಗಿಲ್ಲ ಮಗಳೇ. ಹೋಗ್ಲಿ ಬಿಡಪ್ಪ, ನೀನಾದ್ರೂ ಪರವಾಗಿಲ್ಲಪ್ಪ. ನನ್ನ ಚೆನ್ನಾಗಿ ಮಾತಾಡ್ತೀಯ. ಆದರೆ ಅಮ್ಮ ನೋಡಿದ್ರೆ ನನ್ನನ್ನು ಸಿಡಿ 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 ಅಂತಾಳೆ. ಒಂಚೂರು ಮುದ್ದು ಮಾಡಬೇಕು ಅನ್ಸಲ್ಲ. ನನಗೆ ಒಂದ್ಸರಿ ಅನ್ಸುತ್ತೆ ನನ್ನ ಮಗಳ ಅಥವಾ ಬೇರೆ ಯಾರಾದ್ರೂ ಅಂತ. ಏ ದಡ್ಡಿ, ನಿಮ್ಮಮ್ಮ ನಿನ್ನ ಮುಂದೆ ಹಂಗೆ ಆಡ್ತಾಳೆ ಅಷ್ಟೇ. ಅವಳಿಗೂ ನಿನ್ನ ತುಂಬ ಮಿಸ್ ಮಾಡ್ಕೊತಿದ್ದಾಳೆ, ತುಂಬ ಅಳ್ತಾಳೆ ಗೊತ್ತಾ? ನೀನು ಆ ಥರ ಮಾಡ್ಬಿಟ್ಟು ಓಟೋದಿಯಲ್ಲ, ಅವಳಿಗೆ ಎಷ್ಟು ನೋವಾಗಿರುತ್ತೆ ಗೊತ್ತು ತಾನೆ ನಿನಗೆ? ಅಪ್ಪ ನನಗೆಲ್ಲ ಗೊತ್ತು. ಆದರೆ ಏನು ಮಾಡಲಿ, ನಂಗೆ ಆ ಸಮಯದಲ್ಲಿ ಬೇರೆ ಯಾರು ಬೇಡ, ಅವನ ಹಬ್ಬ ಇದೆ ಸಾಕು ಅಂತ ಅನಿಸ್ತು. ಅದಕ್ಕೆ ಹಂಗೆ ಮಾಡಿದೆ. ಅಪ್ಪ ನಾನಿವಾಗ ನಿಮ್ಮ ಮನೆಗೆ ಬರಲಾ? ನೋಡು, ಇದೆಲ್ಲ ಬೇಡ. ಒಂದು ಕೆಲಸ ಮಾಡು, ನಾನು ನಿನ್ನ ಮೀಟ್ ಆಗಿದ್ದು, ನಾವು ಒಟ್ಟಿಗೆ ಮಾತಾಡಿದ್ದು ಯಾರಿಗೂ ಹೇಳ್ಬೇಡ. ನನ್ನ ಹತ್ರ ಹೇಗೆ ಮಾತಾಡಿ ಸಾರಿ ಕೇಳ್ದು, ಹಾಗೆ ಅಮ್ಮ ಹತ್ರ, ಅಣ್ಣ ಅತ್ತಿಗೆ ಹತ್ರ ಎಲ್ಲರಾದ್ರೂ ಸಾರಿ ಕೇಳು. ಆವಾಗ ನಮ್ಮ ಮನೆಗೆ ಬರುವಂತೆ, ಸರಿನಾ? ನಮ್ಮಿಬ್ಬರು ವಿಷಯ ಯಾರಿಗೂ ಹೇಳ್ಬಾರ್ದು, ಇದು ಸೀಕ್ರೆಟ್ ಆಯ್ತಾ? ಸರಿಯಪ್ಪ. ಸರಿ, ನಾನು ಬರ್ತೀನಿ. ಅಲ್ಲ, ಒಬ್ಳೇ ಬಂದಿದ್ದೆಲ್ಲ, ಯಾಕೆ? ನಿನ್ನ ಜೊತೆ ಯಾರು ಬಂದಿಲ್ವಾ? ಇಲ್ಲ ಅಪ್ಪ, ನನ್ನ ಜೊತೆ ಯಾರೂ ಬಂದಿಲ್ಲ. ಆ ಮೈನಲ್ಲಿ ಒಬ್ಳಿದ್ದಾಳೆ, ನಂಗೆ ಅವಳನ್ನ ಕಂಡ್ರೆ ಆಗಲ್ಲ, ಅದಕ್ಕೆ ನಾನು ಒಬ್ಬಳೇ ಬಂದೆ. ಸರಿ, ನಾನು ಹೋಗ್ತೀನಿ. ನಾನು ಹೇಳ್ದಂಗೆ ಮಾಡು ಆಯ್ತಾ? ಸರಿಯಪ್ಪ, ನೀನು ಹೆಂಗೆ ಹೇಳ್ದು ಹಂಗೆ ಮಾಡ್ತೀನಿ. ಸರಿ, ನಾನು ಹೋಗ್ತೀನಿ. ಹುಷಾರಾಗಿ ಮನೆಗೆ ಹೋಗಮ್ಮ, ಆಯ್ತಾ? ಸರಿಯಪ್ಪ. ಅಪ್ಪ ಹೆಂಗೋ ಅಪ್ಪನ ಬುಟ್ಟಿಗೆ ಹಾಕೊಂಡಿದ್ದಾಯ್ತು. ಇನ್ನೂ ಎಷ್ಟು ಜನ ಇದ್ದಾರೆ? ಅಮ್ಮ, ಅಣ್ಣ, ಅದಕ್ಕೆ ಇನ್ನೂ 3 ಜನನ ಹೆಂಗಪ್ಪ ನಾನು ಬುಟ್ಟಿಗೆ ಹಾಕೊಳ್ಳೋದು? ಹಾಂ, ಆದರೂ ನನಗೆ ಅಪ್ಪ ಮಾತಾಡಿದ್ರೆ ತುಂಬ ಖುಷಿ ಆಯಿತು. ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ ನಮ್ಮ ಅಪ್ಪನ. ಅಮ್ಮ ಬಾ, ನನ್ನ ಜೊತೆ ಆಟ ಆಡು, ನನಗೊಬ್ಳಿಗೆ ಆಟ ಆಡೋಕ್ಕೆ ಬೋರ್ ಆಗ್ತಾಯಿದೆ. ಏನು, ನಾನು ಬಂದು ನಿನ್ನ ಜೊತೆ ಆಟ ಆಡ್ಕೊಂಡು ಕೂತ್ಕೋಬೇಕಾ? ಅಲ್ವೇ, ನಾನು ಆಟ ಕೂತ್ಕೊಂಡ್ರೆ ಕೆಲಸ ಯಾರು ಮಾಡ್ತಾರೆ? ಹಾಂ, ನಂಗೆ ಅದೆಲ್ಲ ಗೊತ್ತಿಲ್ಲ. ನನಗೊಬ್ಳಿಗೆ ಆಟ ಆಡೋಕೆ ಆಗ್ತಾಯಿಲ್ಲ. ನೀನು ಆಚೆನೂ ಹೋಗ್ಬೇಡ ಅಂತೀಯ. ಹಾಗಾಗಿ ನೀನೇ ಬಾ ಅಮ್ಮ, ಆಟ ಆಡು. ಶಿವಾನಿ, ನಾನು ನಿನ್ಗೆ ಹೊಡಿತೀನಿ. ಆಟ ಆಡೋಕ್ಕೆಲ್ಲ ಕರಿಬಾರ್ದು, ನೀನು ಒಬ್ಬಳೇ ಆಟ ಆಡಬೇಕು. ಒಬ್ಬಳೇ ಹೆಂಗೆ ಆಟ ಆಡಲಿ? ಹಾಂ, ನಾನು ಹಿಂಗೆ ಆಟ ಸಾಮಾನು ಕೊಡ್ತೀನಿ, ಅದೆಲ್ಲ ಆಟ ಆಡು. ಅಯ್ಯೋ ಹೋಗಮ್ಮ, ಆಟ ಸಾಮಾನೆಲ್ಲ ಯಾರು ಆಟ ಆಡ್ತಾರೆ? ಅದು ಈಗ ಇಲ್ಲ, ನೀನೇ ಬಾಮ. ಇಲ್ಲ, ನಂಗೆ ಮೊಬೈಲ್ ಕೊಡು, ನಾನು ಮೊಬೈಲ್ ಗೇಮ್ ಆಡ್ತೀನಿ, ನೀನು ಕೆಲಸ ಮಾಡ್ಕೊಳ್ಳುವಂತೆ. ಸರಿ, ಕೊಡ್ತೀನಿ. ಸರಿ, ಈಗ ತಗೋ ಫೋನು. ನೀನು ಫೋನ್ ಗೇಮ್ ಆಡ್ತಾರೋ, ನಂಗೆ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸಿ ಬಂದು ನಿನ್ನ ಜೊತೆ ಆಟ ಆಡ್ತೀನಿ, ಸರಿನಾ? ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ? ಹಾಂ, ಅಯ್ಯೋ, ಇದೇನು ಮಗಳೇ, ಮೊಬೈಲ್ ಗೇಮ್ ಆಡ್ತಾ ಇದೆಯಾ? ಹಾಂ, ಬರೀ ಬಾಯಿಲಿ. ಯಾಕ್ರಿ, ಏನಾಯ್ತು? ಅಲ್ಲ ಕಣೆ, ಏನಿದು ಮಗು ಕೈಲಿ ಮೊಬೈಲ್ ಕೊಟ್ಬಿಟ್ಟು ಏನು ಮಾಡ್ತಿದ್ಯಾ? ಅಯ್ಯೋ, ಮೊಬೈಲಾ ಇವಾಗ ನಾನೇ ಕೊಟ್ಟಿದ್ದು ರೀ. ಅದು ಸ್ವಲ್ಪ ನನಗೆ ತುಂಬ ಅಡುಗೆ ಮೇಲೆ ಕೆಲಸ ಆಯಿತು ನೋಡಿ. ಅವಳು ಆಟಾಡೋಕ್ಕೆ ಬಾ ಅಂತ ಕರಿತಾ ಇದ್ಲು, ಅದಕ್ಕೆ ಫೋನ್ ಕೊಟ್ಬಿಟ್ಟು ನಾನು ಕೆಲಸ ಮಾಡೋಕೆ ಹೋದೆ. ನಿಂಗೆ ತೈಳು ಬುದ್ಧಿ ಇಲ್ವಾ? ಮಕ್ಕಳ ಕೈಗೆ ಫೋನ್ ಕೊಡ್ಬಾರ್ದಂತ ನಿನಗೆ ಗೊತ್ತಿಲ್ವಾ? ಹಾಂ, ನೋಡು ಪರಿ, ಮಕ್ಕಳ ಕೈಲಿಗೆ ಅದು ಈ ವಯಸ್ಸಲ್ಲಿ ಫೋನ್ ಕೊಟ್ಟರೆ ಅವ್ರಿಗೆ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ. ಎಷ್ಟೊಂದು ವಿಡಿಯೋಸ್ ನೋಡ್ತಿಲ್ಲ ನೀನು, ಯಾಕೆ ಈ ಥರ ಮಾಡ್ತೀಯಾ? ಹಾಂ, ಮೊದಲು ಅವ್ರ ಹತ್ರ ಫೋನ್ ತೊಗೋ. ನೀನು ಕೆಲಸ ಬೇಕಾದ್ರೆ ಆಮೇಲೆ ಮಾಡ್ಕೊ. ಮೊದಲು ಅವ್ರ ಹತ್ರ ಆಟ ಆಡ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊ, ಆಯಿತಾ? ಅದ್ರ ಬದಲಿಗೆ ಫೋನ್ ಕೊಟ್ಟು ಕೂರಿಸೋದು ಇದೆಲ್ಲ ಮಾಡಬಾರ್ದು. ಊಟ ಮಾಡಿಲ್ಲ ಅಂತ ಫೋನ್ ಕೊಡೋದು ಇದೆಲ್ಲ ತಪ್ಪು ಕಣೆ. ನೋಡು ಶಿವಾನಿ, ನೀನು ಫೋನ್ ನೋಡ್ಬಾರ್ದು, ಅಮ್ಮನ ಕೈ ಕೊಟ್ಬಿಡು. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಹಾಕಿದ್ದೀನಲ್ಲ ಫೋಟೋ, ಈ ಫೋಟೋ ನೋಡಿ ನನಗೆ ತುಂಬ ಭಯ ಆಗೋಯ್ತು. ಯಾಕೆಂದರೆ ಈ ಥರ ಸುಮಾರು ವಿಡಿಯೋಸ್ ನಾನು ನೋಡಿರ್ತೀನಿ, ಆದರೆ ಇವತ್ತು ನೋಡಿ ಸಖತ್ ಭಯ ಆಗೋಯ್ತು. ಯಾಕೆಂದರೆ ನನ್ನ ಮಗಳು ಹೀಗೇನೆ, ನನ್ನ ಹತ್ರ ಯಾವಾಗಲೂ ಫೋನ್ ಕೊಡು ಅಂತ ಕೇಳ್ತಾ ಇರ್ತಾಳೆ, ಸ್ವಲ್ಪ ಆಟನೂ ಮಾಡ್ತಾಳೆ. ಹಾಗಾಗಿ ಇವತ್ತು ನಾನು ಒಂದು ಅವಳಿಗೆ ವಿಡಿಯೋ ತೋರಿಸಿದೆ, ಅದರಲ್ಲಿ ದೇವದ ವಿಡಿಯೋ ಇತ್ತು.
ಅದನ್ನ ನೋಡಿ ಎದ್ರುಕೊಂಡು ಹತ್ಕೊಂಡೋಗಿ ಮಲ್ಕೊಬಿಟ್ಟಿದ್ದಾಳೆ. ದಯವಿಟ್ಟು ಯಾರೂ ಮಕ್ಕಳಿಗೆ ಮೊಬೈಲ್ ಫೋನ್ ಕೊಟ್ಟು ನೋಡಿ, ಪಾಪ ಮಗು ಕಣ್ಣೇ ಹಾಳಾಗ್ಬಿಟ್ಟಿದೆ. ಹಾಗಾಗಿ ದಯವಿಟ್ಟು ಯಾರೂ ಮಕ್ಕಳ ಕೈಗೆ ಫೋನ್ ಕೊಡಬೇಡಿ, ಆದಷ್ಟು ಕಡಿಮೆ ಮಾಡಿ. ಗೊತ್ತಾಗುತ್ತೆ ನನಗೂ, ಆದರೂ ತುಂಬಾ ಕಂಟ್ರೋಲ್ ಮಾಡಿ ಪ್ಲೀಸ್ ಅಪ್ಪ. ನಾನು ಮಾಡ್ತೀನಿ ರೀ. ಸರಿ ರೀ, ಬನ್ನಿ ನಾನು ತೊಗೋತೀನಿ ಫೋನ್ ಹತ್ರ. ಶಿವಾನಿ ಕೊಡು ಫೋನು. ನೀನು ಕೇಳ್ದಿಲ್ಲ ಆಟಾಡು ಬಾ ಮಮ್ಮಿ ಅಂತ, ಬಾ ನಾನಿನ್ನಿಬ್ರು ಆಟಾಡೋಣ ಸರಿನಾ? ಬೇಡ ಬಿಡಮ್ಮ, ನನ್ನ ಹತ್ರ ಫೋನ್ ಚೆನ್ನಾಗಿದೆ, ನಾನು ಅದ್ರಲ್ಲಿ ಗೊಂಬೆ ನೋಡಿಕೊಂಡು ಆಟ ಆಡ್ಕೊಂಡು ಇರ್ತೀನಿ. ಏನು ಬೇಡ, ಹೋಗು ನಿನ್ನ ಅಡುಗೆ ಮೇಲೆ ಕೆಲಸ ಮಾಡ್ಕೊ ಹೋಗು. ಕೊಡೆ, ನಾನು ಎಷ್ಟಾದ್ರೂ ಕೇಳಲ್ಲ ಅಂತಾಳೆ. ಫೋನ್ ಬೇಡ ಕೊಡು. ಪರಿ ಒಂದು ಕೆಲಸ ಮಾಡು, ನೀನು ಶಿವಾನಿ ಇಬ್ಬರು ಬನ್ನಿ, ನಾವು ಆಚೆ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಬರೋಣ ಸರಿನಾ? ಹಾಯ್ ಅಪ್ಪ, ನಂಗೆ ಒಂದು ಪ್ಲೇಟ್ ಗೋಬಿ ಕೊಡಿಸು. ಸರಿ, ಗೋಬಿ ಪಾನಿಪುರಿ ಎಲ್ಲ ತಿನ್ಕೊಬರೋಣ. ಈಗ ಬಾ. ಅದೇ ಅಂದಂಗೆ ಅವನು ಮತ್ತು ಬಾಮಕ್ಕವರು ಹೇಳ್ದಂಗೆ ಅವ್ರು ನಮ್ಮ ಮನೆಗೆ ಬಂದೇ ಇಲ್ವಲ್ರಿ? ಹಾಂ ಹೌದು. ಅಂದಂಗೆ ಅವ್ರಿಗೆ ವಿಷಯ ಗೊತ್ತಿದೆಯೋ ಇಲ್ವೋ, ನಮ್ಮ ಹತ್ರನೇ ಮಗು ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹಾಂ, ಅದು ಬಾಮಕ್ಕನ ಮನೆಗೆ ಫೋನ್ ಮಾಡಿದ್ರು ನನಗೆ. ಮಂಗಳಾಗೆ ಗೊತ್ತಂತೆ ಈ ಮಗು ಅಂದರೆ ನಾನೇ ಅಂತ ಗೊತ್ತಿಲ್ಲ. ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರಂತೆ. ಅವರು ಯಾವಾಗ ಬೇಕಾದರೂ ಬರ್ಬೋದು ರೀ. ಒಂದು ವೇಳೆ ಅವ್ರು ಬಂದುಬಿಟ್ರೆ ಏನು ಮಾಡೋದು? ಮಗುನ ಬೇಕು ಅಂತ ಕೇಳ್ತಾಳ? ಅವಳು ಕೇಳಿದ್ರೆ ನೀನು ಕೊಟ್ಬಿಡ್ತೀಯಾ? ಖಂಡಿತ ಆಗಲ್ಲ. ಈ ಮಗು ನಮ್ಮದೇ, ಅದು ನಿಂದೆ. ನೀನು ಯಾವತ್ತೂ ಆ ಮಗುನ ಕೊಡಬೇಕಾಗಿಲ್ಲ ಸರಿನಾ? ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಯಾರು ಬರ್ತಾರೋ ಬರಲಿ, ನಾನು ಮಾತಾಡ್ತೀನಿ ಸರಿನಾ? ಸರಿ ರೀ, ನೀವು ಇಷ್ಟೊಂದು ಧೈರ್ಯ ಕೊಡಬೇಕಾದ್ರೆ ನನಗೆ ಭಯ ಇರುತ್ತೆ ಹೇಳಿ. ಸರಿ ಬಾ, ಇವಾಗ ಹೋಗಿ ನಿನ್ನ ಮಗಳಿಗೆ ಗೋಬಿ ಬೇಕಂತಲ್ಲ, ತಿನ್ಕೊಂಡು ಬರೋಣ ಬಾ. ಬಾಮ್ಮ.